ಆತ್ಮೀಯ ಸ್ನೇಹಿತರೆ ನಮಸ್ಕಾರ. ಜಗತ್ತು ಇಂದು ಶರವೇಗದಲ್ಲಿ ಬದಲಾಗ್ತಾ ಇದೆ. ಇಂದು ಇದ್ದ ಉದ್ಯೋಗಗಳು ನಾಳೆ ಅಪ್ರಸ್ತುತವಾಗ್ತಾ ಇವೆ. ಹೊಸದಾಗಿ ಸೃಷ್ಟಿಯಾಗ್ತಾ ಇರುವಂತಹ ಉದ್ಯೋಗಗಳು ಕೂಡ ಹಿಂದಿನಂತಿರುವುದಿಲ್ಲ. ಆಟೋಮೇಷನ್, ಕೃತಕ ಬುದ್ಧಿಮತ್ತೆ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮೆಷಿನ್ ಲರ್ನಿಂಗ್ ತಂತ್ರಜ್ಞಾನಗಳು ಉದ್ಯೋಗ ಜಗತ್ತಿನಲ್ಲಿ ಭಾರಿ ಬದಲಾವಣೆಗಳಿಗೆ ಕಾರಣ ಆಗ್ತಾ ಇವೆ. ಒಂದೆಡೆ ಕಾಲಕ್ಕೆ ತಕ್ಕಂತೆ ಪರಿಷ್ಕರಣೆಗೊಳ್ಳದ ಪಠ್ಯಕ್ರಮ, ಇನ್ನೊಂದೆಡೆ ದಿನದಿಂದ ದಿನಕ್ಕೆ ಬದಲಾಗ್ತಾ ಇರುವಂತಹ ತಂತ್ರಜ್ಞಾನ, ಹೊಸ ಅನ್ವೇಷಣೆಗಳು ಉದ್ಯೋಗ ಮಾರುಕಟ್ಟೆ ಮತ್ತು ಅಭ್ಯರ್ಥಿಗಳ ನಡುವೆ ಅಗಾಧ ಕಂದರವನ್ನೇ ಸೃಷ್ಟಿಸ್ತಾ ಇವೆ. ಈಗ ಉದ್ಯೋಗಕ್ಕೆ ಪದವಿಗಳಷ್ಟೇ ಸಾಕಾಗೋದಿಲ್ಲ ಎಂಬ ಅಂಶ ಆಗಾಗ್ಗೆ ನಡೀತಾ ಇರುವಂತಹ ಸಮೀಕ್ಷೆಗಳಿಂದ ಸಾಬೀತಾಗುತ್ತಲೇ ಬಂದಿದೆ. ಇಂತಹ ಪರಿಸ್ಥಿತಿಯಲ್ಲಿನ ನಿರುದ್ಯೋಗ ಸಮಸ್ಯೆಯು ಯುವಕರನ್ನ ಹೆಚ್ಚು ಆತಂಕಕ್ಕೀಡು ಮಾಡಿದೆ. ಅದರಲ್ಲಿಯೂ ವಿಶೇಷವಾಗಿ ಈಗಷ್ಟೇ ಪದವಿ ಹಾಗೂ ಡಿಪ್ಲೊಮಾ ಮುಗಿಸಿದ ವಿದ್ಯಾರ್ಥಿಗಳಿಗೆ ಉದ್ಯೋಗ ಪಡೆಯುವುದು ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಇದಕ್ಕೆ ಮುಖ್ಯ ಕಾರಣ ವೃತ್ತಿಗೆ ಅಗತ್ಯವಿರುವ ಕೌಶಲ್ಯದ ಅಂದ್ರೆ ಸ್ಕಿಲ್ ಹೊಂದಿರದೇ ಇರೋದು. ಉದ್ಯೋಗ ಜಗತ್ತು ಸ್ಕಿಲ್ ಇಲ್ಲದೆ ಇದ್ರೆ ಭವಿಷ್ಯವಿಲ್ಲ ಅಂತ ಸಾರಿ ಹೇಳ್ತಾ ಇದ್ರು ಏನು ಮಾಡ್ಲಾಗದ ಸ್ಥಿತಿಯಲ್ಲಿ ನಮ್ಮ ವಿದ್ಯಾವಂತ ನಿರುದ್ಯೋಗಿಗಳಿದ್ದಾರೆ. ಇತ್ತೀಚೆಗೆ ಖಾಸಗಿ ಸಂಸ್ಥೆಯೊಂದು ಬಿಡುಗಡೆ ಮಾಡಿದ 2024ರ ಅನ್ಸ್ಟಾಪ್ ಟ್ಯಾಲೆಂಟ್ ವರದಿ ಎಂಬ ವರದಿಯ ಪ್ರಕಾರ ಈಗ ಕಾಲೇಜುಗಳಲ್ಲಿ ಓದ್ತಾ ಇರುವಂತಹ 91% ವಿದ್ಯಾರ್ಥಿಗಳು ತಾವು ಸರಿಯಾಗಿರೋದನ್ನೇ ಕಲಿತಾ ಇದ್ದೀವಿ, ನಾವು ಅಭ್ಯಾಸ ಮಾಡುತ್ತಿರುವ ಪಠ್ಯಕ್ರಮವು ತಮ್ಮ ಉತ್ತಮ ಭವಿಷ್ಯಕ್ಕೆ ಕಾರಣ ಆಗಲಿದೆ ಅಂತಾನೆ ಭಾವಿಸಿದ್ದಾರೆ. ಆದ್ರೆ ವಾಸ್ತವವೇ ಬೇರೆ ಇದೆ. 66% ಉದ್ಯೋಗದಾತರು ಇದನ್ನ ಒಪ್ತಾನೆ ಇಲ್ಲ. ಒಂದು ಅಧ್ಯಯನದ ಪ್ರಕಾರ ಈಗ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿರುವ ಪದವೀಧರರಲ್ಲಿ 45% ಅಭ್ಯರ್ಥಿಗಳು ಮಾತ್ರ ಉದ್ಯೋಗ ಪಡೆಯುವಂತಹ ಅರ್ಹತೆಯನ್ನ ಹೊಂದಿದ್ದಾರೆ. ಉಳಿದ 55% ಮಂದಿಗೆ ಅವಶ್ಯಕವಾದ ಕೌಶಲ್ಯವೇ ಇಲ್ಲ. ಪ್ರಸ್ತುತ ಕೌಶಲ್ಯ ಇಲ್ಲ ಅಂದ್ರೆ ಉದ್ಯೋಗ ಇಲ್ಲ ಎನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿಯೇ ಕಾಸು ಇದ್ದೋನು ಬಾಸು ಎಂಬ ಬದಲಿಗೆ ಸ್ಕಿಲ್ ಇದ್ದೋನೆ ಬಾಸು ಎನ್ನುವ ಮಾತು ಚಾಲ್ತಿಯಲ್ಲಿದೆ. ನಾವು ಕೌಶಲ್ಯ ಅಥವಾ ಸ್ಕಿಲ್ ಎಂದೆಲ್ಲ ಹೇಳ್ತೀವಲ್ಲ, ಹಾಗಂದ್ರೇನು ಗೊತ್ತಾ? ಸ್ಕಿಲ್ ಅಂದ್ರೆ ಒಂದು ನಿರ್ದಿಷ್ಟ ಕೆಲಸದ ಬಗ್ಗೆ ಜ್ಞಾನ ಮತ್ತು ಅದನ್ನ ಪರಿಣಾಮಕಾರಿಯಾಗಿ ಮಾಡೋದ್ರಲ್ಲಿ ನೈಪುಣ್ಯತೆಯನ್ನ ಹೊಂದಿರೋದು ಎಂದರ್ಥ. ಆ ಕೆಲಸವು ತಾಂತ್ರಿಕ ಅಥವಾ ತಾಂತ್ರಿಕವಲ್ಲದ್ದಾಗಿರಬಹುದು. ಅದು ಕೋಡಿಂಗ್ ಆಗಿರಬಹುದು, ಬೋಧನೆ ಆಗಿರಬಹುದು, ಚಿತ್ರಕಲೆ ಆಗಿರಬಹುದು ಅಥವಾ ಇನ್ಯಾವುದೇ ಕೆಲಸ ಆಗಿರಬಹುದು. ಕೌಶಲ್ಯವು ಒಂದು ಉದ್ಯೋಗದ ಮೇಲೆ ಹೊಂದಿರುವ ಪರಿಣಿತಿಯನ್ನ ಸೂಚಿಸುತ್ತದೆ. ಇಂದು ಬಹುತೇಕ ಅಂದ್ರೆ 88% ಕಂಪನಿಗಳು ನೇಮಕ ಮಾಡಿಕೊಳ್ಳುವಾಗ ಹುದ್ದೆಗೆ ತಕ್ಕ ಕೌಶಲ್ಯಗಳನ್ನ ಹೊಂದಿರುವವರನ್ನ ಮಾತ್ರ ಪರಿಗಣಿಸ್ತವೆ. ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಮತ್ತು ಮಾನವ ಅಭಿವೃದ್ಧಿ ಸಂಸ್ಥೆ 2024ರಲ್ಲಿ ಬಿಡುಗಡೆ ಮಾಡಿದಂತಹ ಭಾರತದ ಉದ್ಯೋಗ ವರದಿಯಲ್ಲಿಯೇ ಇದನ್ನ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ನಮ್ಮ ಪದವೀಧರರು, ಡಿಪ್ಲೊಮಾ ಮಾಡಿದವರು ಸ್ಕಿಲ್ ಕಲಿತ್ರೆ ಮಾತ್ರ ಖಚಿತವಾಗಿ ಉದ್ಯೋಗ ಪಡೆಯಲು ಸಾಧ್ಯ. ಇದಕ್ಕೆ ಅವಕಾಶ ಮಾಡಿಕೊಡುವ ಉದ್ದೇಶದಿಂದಲೇ ರಾಜ್ಯ ಸರ್ಕಾರ ಯುವನಿಧಿ ಎಂಬ ಮಹತ್ತರ ಮತ್ತು ಸಮಯೋಚಿತವಾದಂತಹ ಯೋಜನೆಯನ್ನ ಜಾರಿಗೆ ತಂದಿದೆ. ರಾಜ್ಯದಲ್ಲಿ ಪದವಿ ಅಥವಾ ಡಿಪ್ಲೊಮಾ ಪಡೆದು 6 ತಿಂಗಳಾದ್ರೂ ಉದ್ಯೋಗ ಲಭಿಸದೇ ಇರುವ ಪದವಿ ಪಡೆದ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 3,000 ರೂಪಾಯಿ ಹಾಗೂ ಡಿಪ್ಲೊಮಾ ಹೊಂದಿದ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು 1,500 ರೂಪಾಯಿಯಂತೆ ನಿರುದ್ಯೋಗ ಭತ್ಯೆಯನ್ನ ನೀಡಲಾಗ್ತಾ ಇದೆ. ಈ ಸೌಲಭ್ಯವು 2 ವರ್ಷಗಳ ಅವಧಿಗೆ ಮಾತ್ರ ಅನ್ವಯಿಸುತ್ತೆ. ಯುವನಿಧಿ ಯೋಜನೆಯಿಂದ ಬರುವ ಈ ಹಣವನ್ನ ಪದವಿ ಹಾಗೂ ಡಿಪ್ಲೊಮಾ ಮುಗಿಸಿದ ಅಭ್ಯರ್ಥಿಗಳು ಕೌಶಲ್ಯದ ಕಲಿಕೆಗೆ ಬಳಸಬಹುದಾಗಿದೆ. ಈ ಕೌಶಲ್ಯಗಳಲ್ಲಿ 2 ರೀತಿಯದ್ದಿದೆ. ಒಂದು ಸಾಮಾನ್ಯವಾದ ಕೌಶಲ್ಯಗಳು, ಉದಾಹರಣೆಗೆ ಭಾಷಾ ಕೌಶಲ್ಯಗಳು, ಸಮನ್ವಯ ಕೌಶಲ್ಯ ಇತ್ಯಾದಿ. ಇನ್ನೊಂದು ವೃತ್ತಿಪರ ಕೌಶಲ್ಯಗಳು ಅಂದ್ರೆ ವೃತ್ತಿಗೆ ಅನುಗುಣವಾಗಿ ಕಲಿಯಬಹುದಾದ ಕೌಶಲ್ಯಗಳು. ಉದಾಹರಣೆಗೆ ಸಂಖ್ಯಾಶಾಸ್ತ್ರ ಪರಿಣಿತಿ, ಕ್ರಮಾವಳಿ, ವಿಶ್ಲೇಷಣಾತ್ಮಕ ಕೌಶಲ್ಯ, ದತ್ತಾಂಶ ನಿರ್ವಹಣೆ, ಯೋಜನೆಯ ನಿರ್ವಹಣೆ, ಆರ್ಥಿಕ ನಿರ್ವಹಣೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಆಟೋಮೇಷನ್ ತಂತ್ರಜ್ಞಾನ, ಅನ್ವಯ ತಂತ್ರಾಂಶ, ಬೋಧನೆ, ತರಬೇತಿ ನೀಡುವಂತಹ ಕೌಶಲ್ಯಗಳು
ಇತ್ಯಾದಿ. ನಿರುದ್ಯೋಗಿ ಅಭ್ಯರ್ಥಿಗಳು ತಾವು ನಿರೀಕ್ಷಿಸುವ ಹುದ್ದೆಗೆ ಅಗತ್ಯವಾದ ಕೌಶಲ್ಯಗಳನ್ನ ಕಲಿತು ಉದ್ಯೋಗ ಪಡೆಯುವ ಅರ್ಹತೆಯನ್ನ ಹೆಚ್ಚಿಸಿಕೊಳ್ಬೇಕು. ನಮ್ಮ ಯುವ ಜನತೆ ಯುವ ನಿಧಿ ಹಣದಿಂದ ಕೌಶಲ್ಯಗಳನ್ನ ಕಲಿತು ಕೆಲಸದ ಗುಣಮಟ್ಟ ಸುಧಾರಣೆಯನ್ನ ಮಾಡಿಕೊಂಡು ಆದರ್ಶಪ್ರಾಯ ಉದ್ಯೋಗಿಗಳಾಗಲಿ ಎಂಬುದು ಸರ್ಕಾರದ ಆಶಯ. ಹೀಗಾದಲ್ಲಿ ಸರ್ಕಾರ ಈ ಯೋಜನೆ ಜಾರಿಗೆ ತಂದಿದ್ದು ಸಾರ್ಥಕವಾಗಲಿದೆ. ಧನ್ಯವಾದಗಳು.